ಈ ಮಲಯಾಳಂ ಇಂಡಸ್ಟ್ರಿಯವರು ಅಂದರೆ ಥ್ರಿಲ್ಲರ್ ಸಿನಿಮಾ ಅಂತ, ಥ್ರಿಲ್ಲರ್ ಸಿನಿಮಾಗಳು ಅಂದರೆ ಮಲಯಾಳಂ ಸಿನಿಮಾಗಳು ಅನ್ನೋ ರೇಂಜ್ಗೆ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ರು. ಆದರೆ ಇವಾಗ ಬರ್ತಾ ಬರ್ತಾ ಅದೇನಾಗಿದೆಯೋ ಗೊತ್ತಿಲ್ಲ. ದ್ರಿಡಮ್ ಇದೊಂದು ಮಲಯಾಳಂ ಇಂಡಸ್ಟ್ರಿಯ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಈಗ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಆದಂಥ SI ವಿಜಯ್ನ ಅವನ ಮೊದಲ ಪೋಸ್ಟಿಂಗ್ನ ಒಂದು ಸಣ್ಣ ಊರಿಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಅವನು ಆ ಊರಿಗೆ ಹೋದ ನಂತರ ಅಲ್ಲಿ ಯಾವುದೇ ಕ್ರೈಮ್ ಕೇಸ್ ಇಲ್ಲ ಅಂತ ಕೇಳಿ ತುಂಬಾನೇ ಖುಷಿ ಪಟ್ಟಿರ್ತಾನೆ. ತುಂಬಾನೇ ಕ್ಲೀನ್ ಸಿಟಿ ಆಗಿರುತ್ತೆ ಆ ಸಿಟಿ. ಆದರೆ ಒಂದು ದಿನ ಸಡನ್ ಆಗಿ ಆ ಊರಿನಲ್ಲಿ ಒಂದು ನಿಗೂಢ ಶವ ಹಾಗೆ ಅವಶೇಷಗಳು ಸಿಗುತ್ತೆ. ಸೊ ಈ ಶವ ಸಿಕ್ಕ ನಂತರ ಅಲ್ಲಿ ತುಂಬಾನೇ ಶವಗಳು ಪದೇ ಪದೇ ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಶವಗಳು ಯಾರ್ದು, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾನೆ, ಹಾಗೆ ಇದೆಲ್ಲ ಕೊಲೆನೋ ಅಥವಾ ಸೂಸೈಡೋ, ಇದಕ್ಕೆಲ್ಲ ರೀಸನ್ ಏನು ಅಂತ ನಮ್ಮ ಹೀರೋ ಇನ್ವೆಸ್ಟಿಗೇಷನ್ ಮಾಡಿ ಕಂಡು ಹಿಡಿತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್, ಇದರಲ್ಲಿರುವಂಥ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಸಿನಿಮಾದಲ್ಲಿರುವಂಥ ಸ್ಟೋರಿ ಸ್ಲೋ ಆಗಿ ಸ್ಟಾರ್ಟ್ ಆದರೂ ಸಹ ಇದರಲ್ಲಿ ಬರುವಂಥ ಟ್ವಿಸ್ಟ್ಗಳು ಹಾಗೆ ಟರ್ನ್ಗಳು ಸಿನಿಮಾನ ಇಂಟ್ರೆಸ್ಟಿಂಗ್ ಆಗಿ ಇಡುತ್ತೆ. ಈ ಸಿನಿಮಾನು ಕೂಡ ನಾರ್ಮಲ್ ಮಲಯಾಳ ಮೂವಿ ರೀತಿನೇ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಸಿನಿಮಾದ ಸ್ಟೋರಿ ಹಾಗೆ ವರ್ಲ್ಡ್ ಬಿಲ್ಡಿಂಗ್ಗೆ ತುಂಬಾ ಟೈಮ್ನ ತಗೊತಾರೆ. ಸಿನಿಮಾ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೋ ಇದರ ಕ್ಲೈಮ್ಯಾಕ್ಸ್ ಹೊತ್ತಿಗೆ ಅಷ್ಟೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ತಗೊಂಡು ಸಿನಿಮಾ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಆ್ಯಕ್ಚುಲಿ ಈ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಅನಿಸಿದ್ದೆ ಇದರ ಸೆಕೆಂಡ್ ಹಾಫ್ನಿಂದ. ಯಾಕಂದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಸ್ಟೋರಿ ಆಗಿರ್ಬೋದು, ಟ್ವಿಸ್ಟ್ಗಳಾಗಿರ್ಬೋದು ಸಿನಿಮಾಗೆ ಕನೆಕ್ಟ್ ಆಗೋ ರೀತಿ ಮಾಡಿಬಿಡುತ್ತೆ. ಒಂದು ಲೆವೆಲ್ಗೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಅಂದರೆ ಹೈ ರೇಂಜಿಗೇನು ಟ್ವಿಸ್ಟ್ಗಳು ಇರೋದಿಲ್ಲ, ಒಂದು ಡೀಸೆಂಟ್ ಆಗಿರುವಂಥ ಟ್ವಿಸ್ಟ್ಗಳನ್ನು ಹಾಗೆ ಟರ್ನ್ಗಳನ್ನ ಇಟ್ಟು ಸಿನಿಮಾನ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ತಾರೆ. ಇನ್ನೊಂದೇನು ಅಂದರೆ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಬರುವಂಥ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ಗಳನ್ನು ಹಾಗೆ ಅವುಗಳನ್ನು ಪ್ರೆಸೆಂಟ್ ಮಾಡಿದ ರೀತಿ ತುಂಬಾ ರಿಯಲಿಸ್ಟಿಕ್ ಅನಿಸ್ತು. ಅಂದರೆ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ಗಳನ್ನು ನೋಡ್ತಿರುವಾಗ ಏನೋ ರಿಯಲಿಸ್ಟಿಕ್ ಅಂತ ಫೀಲ್ ಕ್ರಿಯೇಟ್ ಮಾಡ್ತಿತ್ತು. ಸೊ ಆದ್ದರಿಂದ ಈ ಪೋರ್ಷನ್ಸ್ಗಳು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ನೊಂದೇನು ಅಂದರೆ ಸಿನಿಮಾದ ಮೇನ್ ಪಾರ್ಟ್ ಏನು ಅಂದರೆ ಇದರ ಲಾಸ್ಟ್ 30 to 40 minutes ಲಿಟ್ರಲಿ ಸೈಕ್ ಆಗುತ್ತೆ. ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಟ್ವಿಸ್ಟ್ ಮಾತ್ರ ಫುಲ್ ಶಾಕ್ ಮಾಡುತ್ತೆ. ಆ ರೇಂಜ್ಗೆ ಇರುತ್ತೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟು. ಸೊ ಅದನ್ನು ನಾನು ಜಾಸ್ತಿ ಹೇಳೋದಿಲ್ಲ, ನೀವು ಸಿನಿಮಾ ನೋಡೇ ತಿಳ್ಕೊಳ್ಳಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಮೇನ್ ನೆಗೆಟಿವ್ ಏನು ಅಂದರೆ ಇದರ ಫಸ್ಟ್ ಹಾಫ್ ಅಂತೀನಿ. ಯಾಕಂದರೆ ಸಿನಿಮಾದ ಮೇನ್ ಸ್ಟೋರಿ ಕಡೆ ಬರೋಕೆ ತುಂಬಾ ಟೈಮ್ ತಗೊತಾರೆ. ಸೊ ಆದ್ದರಿಂದ ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಸ್ಲೋ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಲೆವೆಲ್ಗೆ ಡ್ರ್ಯಾಗ್ ಕೂಡ ಹೊಡಿಸುತ್ತೆ. ಸೊ ಇದೆಲ್ಲ ಸಿನಿಮಾದ ಫಸ್ಟ್ ಹಾಫ್ ಕಥೆ. ಆದರೆ ಇನ್ನಾದರೂ ಸಿನಿಮಾ ಮುಂದಕ್ಕೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಸಿನಿಮಾದಲ್ಲಿ ಇರುವಂಥ ಇಂಟರ್ವಲ್ ಬ್ಲಾಕ್ನ ನೋಡಿ ಫುಲ್ ಶಾಕ್ ಆಯಿತು ಗುರು. ಅಂತ ಏನು ಇಂಟೆನ್ಸಿಟಿ ಇರಲಿಲ್ಲ ಇದರ ಇಂಟರ್ವಲ್ ಬ್ಲಾಕ್ನಲ್ಲಿ. ಒಂದು ಡೀಸೆಂಟ್ ಲೆವೆಲ್ಗೆ ಟ್ವಿಸ್ಟ್ನ ಇಟ್ಟು ಡೀಸೆಂಟ್ ಆಗಿ ಮುಂದೆ ಏನು ಆಗ್ಬೋದು ಅಂತ ಥಿಂಕ್ ಮಾಡೋ ರೀತಿ ಮಾಡ್ತಾರೆ. ಇನ್ನು ಓವರಾಲ್ ಆಗಿ ಹೇಳೋದಂದ್ರೆ ಸಿನಿಮಾದಲ್ಲಿರುವಂಥ ರೈಟಿಂಗ್ ಇನ್ನೂ ಬೆಟರ್ ಆಗಬೇಕಿತ್ತು. ಹಾಗೆ ಇದರಲ್ಲಿರುವಂಥ ಇನ್ವೆಸ್ಟಿಗೇಷನ್ ಸೀನ್ಸ್ಗಳಾಗಿರ್ಬೋದು, ಇದರ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಇನ್ನೂ ಬೆಟರ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಇದರಲ್ಲಿ ಎಲ್ಲ ಆಪ್ಷನ್ಗಳು ಇದ್ರೂ ಸಹ ಅದನ್ನು ಇವರು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಸೊ ಇದೇ ನೋಡಿ ಸಿನಿಮಾಗೆ ಮೇಜರ್ ಆಗಿ ನೆಗೆಟಿವ್ ಅನಿಸಿದ್ದು. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ ಇದೊಂದು ಡೀಸೆಂಟ್ ಆಗಿರುವಂಥ ಬಿಲೋ ಆವರೇಜ್ ಸಿನಿಮಾ ಅಂತೀನಿ. ಇನ್ನು ನೀವೇನಾದರೂ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ ಈ ಸಿನಿಮಾನ ಒನ್ ಟೈಮ್ ನೋಡ್ಬೋದು ಅಂತೀನಿ. ಇನ್ನು ರಿಮೈನಿಂಗ್ ಆಡಿಯನ್ಸ್ಗಳಿಗೆ ನಿಮಗೆ ಬಿಟ್ಟಿದ್ದು ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ರಿವ್ಯೂ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.